ಕಿಡಿಗೇಡಿಗಳ ಕೃತ್ಯಕ್ಕೆ ಬೆಚ್ಚಿಬಿದ್ದ ಅನ್ನದಾತ. ಫಸಲಿಗೆ ಬಂದಿದ್ದ 80ಕ್ಕೂ ಅಡಿಕೆ ಗಿಡಗಳು ನಾಶ. ರೈತನೋರ್ವ ಕಷ್ಟಪಟ್ಟು ಬೆಳೆಸಿದ್ದ ಅಡಿಕೆ ಗಿಡಗಳನ್ನ ನಾಶ ಮಾಡಿದ್ದು ಅನ್ನದಾತ ಕಂಗಾಲಾಗಿದ್ದಾನೆ. ಗುಬ್ಬಿ ತಾಲೂಕಿನ ಶಿವರಾಂಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ರೈತ ತಿರುಮಲಯ್ಯ ಎಂಬುವವರಿಗೆ ಸೇರಿದ್ದ ಅಡಿಕೆ ಮರಗಳನ್ನ ಕಿಡಿಗೇಡಿಗಳು ರಾತ್ರೋರಾತ್ರಿ ಕತ್ತರಿಸಿದ್ದಾರೆ. ಬೆಳಗ್ಗೆ ತೋಟಕ್ಕೆ ಬಂದಾಗ ಕಿಡಿಗೇಡಿಗಳ ಕೃತ್ಯ ಬೆಳಕಿಗೆ ಬಂದಿದೆ. ಇನ್ನು ಅಡಿಕೆ ಗಿಡಗಳು ಸಮೃದ್ಧವಾಗಿ ಬೆಳೆದಿದ್ದು ಲಕ್ಷಾಂತರ ರೂಪಾಯಿ ವರಮಾನವನ್ನ ತಂದುಕೊಡ್ತಾ ಇತ್ತು. ಆದ್ರೆ ರಾತ್ರೋರಾತ್ರಿ ಬಂದ ಕಿಡಿಗೇಡಿಗಳು ಅಡಿಕೆ ಮರಗಳನ್ನ ನಾಶ ಮಾಡಿ ಹೋಗಿದ್ದಾರೆ. ಇದರಿಂದ ರೈತನ ಕುಟುಂಬ ಕಂಗಾಲಾಗಿದೆ. ಇನ್ನು ರೈತ ತಿರುಮಲಯ್ಯ ಮಾತನಾಡಿ, ಜಮೀನು ಅಭಿವೃದ್ಧಿಪಡಿಸಲು 4 ಲಕ್ಷ ಸಾಲ ಮಾಡಿ ಸಹೋದರನ ಸಹಾಯ ಪಡೆದು ಬೋರ್ವೆಲ್ ಹಾಕಿಸಿದ್ದು ಅಡಿಕೆ ಗಿಡಗಳನ್ನ ಮಕ್ಕಳ ರೀತಿ ಸಾಕಿದ್ದ. ಆದರೆ ಅದನ್ನ ಸಹಿಸದ ಕಿಡಿಗೇಡಿಗಳು ಈ ಹಿಂದೆ ಸಹ ತರಕಾರಿ ಬೆಳೆದಿದ್ದಾಗ ಇಂತಹದೇ ಕೃತ್ಯ ನಡೆದಿದ್ದು ಮತ್ತೆ ಅದೇ ಚಾಳಿ ಮುಂದುವರೆಸಿದ್ದು ನನ್ನ ಬದುಕಿಗೆ ಕೊಡಲಿ ಏಟು ನೀಡಿದ್ದಾರೆ ಎಂದು ಕಣ್ಣೀರು ಹಾಕಿದ್ದಾರೆ. 1 ವರ್ಷ 2 ವರ್ಷ ತೋಟದಾಗೆ ಸೊಸಿದ್ವು. ಅವು ಇವು ಎಲ್ಲ ಟಿಚಿಕನ್ನು ಒಂದು 70-80 ಗಿಡ 80 ಗಿಡನ ಎಲ್ಲನ ನುಣ್ಣು ಕರೆದಾಕಿದ್ದಾರೆ. ಇದೆಲ್ಲ ಒಂಬಾಳು ಹೊಡೆದಿದ್ದರು. ಈ ಥರನ ನನಗೆ ಭಾಳ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಯಾರು ಏನು ಎತ್ತ ಯಾಕೆ ಮಾಡ್ತಾ ಇದ್ದಾರೆ ಏನು ಗೊತ್ತಿಲ್ಲ. ನಾನು ಊರಾಗೆ ಮಾಜೂರು ಮಾಡಿ ತೀರನ ನನಗೆ ನಾನು ಅಂಥ ಹುಡುಗನೇ ಅಲ್ಲ, ಅಂಥ ಮನುಷ್ಯನೇ ಅಲ್ಲ. ಬೇಕಾದ್ರೆ ಯಾರಾದರೂ ಹೇಳಿ ನಾನು ಅಂಥ ಮನುಷ್ಯ ಅಂತಾರೆ. ನಾನು ಇಷ್ಟು ಹೇಳಬಲ್ಲೆಪ್ಪ. ಎಷ್ಟು ಗಿಡ ಕಡ್ದಾಕಿದ್ದಾರೆ ಈಗ? ಒಂದು 70-80 ಗಿಡ ಕಡ್ದಾಕಿದ್ದಾರೆ. 100 ಗಿಡ. ಈ ಸರ್ವೆ ನಂಬರ್ ಎಷ್ಟು ಏನು ಹೇಳ್ಬೇಕು? ಸರ್ವೆ ನಂಬರು 12/1 ಕಡ್ದಾಕಿದ್ದಾರೆ. 61ನೇ ಸರ್ವೆ ನಂಬರ್ ಬೋರ್ ಕೊರ್ಸಿ ಅಲ್ಲಿಂದ ಇಲ್ಲಿಗೆ 1 ಕಿಲೋಮೀಟರ್ ದೂರಕ್ಕೆ ಪೈಪ್ ಲೈನ್ ಮಾಡಿ ಎಲ್ಲ ಡ್ರಿಪ್ ಮಾಡ್ಕೊಂಡು ಅಡಿಕೆ ಗಿಡ ತೆಂಗಿಡ ಬೆಳೆಸಿ ಮಣ್ಣಿನ 50,000 ಸಾಲ ಮಾಡಿ ಮಣ್ಣು ನೋಡಿಸಿ, ನನ್ನ ತಮ್ಮ 1 ಲಕ್ಷ ಸಾಲ ಮಾಡಿ ಅವ್ನ ಮಣ್ಣು ನೋಡಿಸಿ ಇದೆಲ್ಲ ಮಾಡಿದ್ವಿ. ಎಲ್ಲ ಆಗಿದೆ. ಇಷ್ಟೆಲ್ಲ ಆಗಿರೋದ್ರಿಂದ ನನಗೆ ಈಗ ಜೀವನ ಮಾಡಕ್ಕೆ ನನ್ನ ಮಕ್ಕಳು ಬರೀ ಸಾಕಕ್ಕೂ, ನನ್ನ ಮಕ್ಕಳು ಬರಿಗೆ ಇದು ನೋಡಕ್ಕೂ ಕಷ್ಟ ಸುಖ ಆಗ್ತಾ ಇದೆ. ನನಗೆ ಕೂಲಿ ಮಾಡಕ್ಕೂ ಆಗ್ತಾ ಇಲ್ಲ. ಇದೆಲ್ಲ ಆಗೋದ್ರಿಂದ ನನಗೆ ಕೈ ಕಾಲು ಬರ್ದಂಗೆ ಆಗ್ತಾ ಇದೆ. ಕೂಲಿ ಮಾಡೋಕ್ಕೂ ಆಗ್ತಾ ಇಲ್ಲ. ಆ ಥರ ಆಗಿದೆ. ಅದರಿಂದ ನನಗೆ ಇದಕ್ಕೇನಾದರೂ ಪರಿಹಾರ ಕೊಡಬೇಕು. ಅದಕ್ಕೆ ಶ್ರೀನಿವಾಸರಾದ MLA ಅವರಿಗೆ ಬೇಡ್ಕೊಡ್ತಾ ಇದ್ದೀನಿ. ಹೇಳ್ತಾನೆ ಇದು ನನ್ನ ಸಂಸಾರ ನಡೆಸೋಕ್ಕೆ ನನಗೆ ಭಾಳ ತೊಂದರೆ ಆಗ್ತಾ ಇದೆ. ಇಷ್ಟೆಲ್ಲ ಮಾಡಲಾಗಿ ಸಾಲ ಸೂಲದಾಗೆ ಭಾಳ ಸಾಲ ಸೂಲ ಸಿಗಾಕೊಂಡಿದ್ದೀನಿ. ನಾನು ಈಗ ಏನಾದ್ರು ನೀವು ಸರ್ಕಾರದವರೇ ಆಗಲಿ, MLA ಆಗಲಿ, ತಹಸೀಲ್ದಾರೇ ಆಗಲಿ ಎಲ್ಲ ಕೈಲಿ ಹಿಡಿಲಿಲ್ಲ ಅಂದರೆ ನನ್ನ ಜೀವ ಕಳ್ಕೋಬೇಕಾಗಿದೆ. ಆ ಥರ ಪರಿಸ್ಥಿತಿ ಆಗಿದೆ ನನಗೆ. ಒಂದು ಹೆಣ್ಣು, ಒಂದು ಗಂಡು, ಒಂದು ಮುತ್ತಂತ ಮಕ್ಕಳಿದ್ದಾವೆ. ಆ ಮಕ್ಕಳಿಗೋಸ್ಕರ ಆಗಲಿ ನನಗೆ ಒಂದು ಪರಿಹಾರ ಕೊಟ್ಟು ನನ್ನ ಉದ್ಧಾರ ಮಾಡಬೇಕು. ನನ್ನ ಸಮಾಜದಾಗೆ ಭಾಳ ತಡೆ ಭಾಳ ಮಾಡಬೇಕು. ನನಗೊಂದು ಮಾಹಿತಿ ಕೊಡಬೇಕು, ಇದು ಸಹಕಾರ ಕೊಡಬೇಕು, ನ್ಯಾಯ ಕೊಡಿಸ್ಬೇಕು ಅಂತಾನೆ. ಇದು ಕಳ್ಳನ್ನು ಇವ್ನು ಯಾರು ಎಂಬುದು ಏನು ಎತ್ತ ಯಾಕೆ ಮಾಡಿದೆ ಏನು ಎತ್ತ ಎಲ್ಲ ಕಂಡಿಡ್ದು ನನಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ, ಮನವಿ ಮಾಡ್ಕೊಳ್ತೀವಿ ಸರ್. ಇನ್ನು ಜಮೀನಿನಲ್ಲಿ ಸೊಗಸಾಗಿ ಬೆಳೆದಿದ್ದ ಅಡಿಕೆ ಗಿಡಗಳನ್ನ ಕಡಿದುಹಾಕಿದ್ದು ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ. ಕೂಡಲೇ ಕಿಡಿಗೇಡಿಗಳನ್ನ ಪತ್ತೆ ಹಚ್ಚಿ ಬಂಧಿಸುವಂತೆ ಗುಬ್ಬಿ ಶಾಸಕ SR ಶ್ರೀನಿವಾಸ್ ಹಾಗೂ ಪೊಲೀಸರ ಬಳಿ ರೈತ ತಮ್ಮ ಅಳಲನ್ನ ತೋಡ್ಕೊಂಡ್ರು. ಅಲ್ಲದೆ ಬೆಳೆ ನಾಶಕ್ಕೆ ಸರ್ಕಾರ ಸೂಕ್ತ ಪರಿಹಾರ ನೀಡುವಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರು ಒತ್ತಾಯಿಸಿದ್ದಾರೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.